ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿನೇ ಆಗ್ಲಿ, ನಮ್ ಬಿಜೆಪಿನೇ ಚೆನ್ನಾಗಿದೆ. ನಮ್ ಕಾಂಗ್ರೆಸ್ ಬಂದು ಏನು ಅನುಕೂಲ ಇಲ್ಲ. ಮೋದಿ ಅವ್ರು ಏನಕ್ಕೆ ಬೇಕು? ಎಲ್ಲದಕ್ಕೂ ಅನುಕೂಲ ಚೆನ್ನಾಗಿದೆ. ಅಂದ್ರೆ ಯಾವ ರೀತಿ ನೆಟ್ವರ್ಕ್ ಅಲ್ಲಿ ಜಸ್ಟ್ ನೆಟ್ವರ್ಕ್ಗೋಸ್ಕರ ನೀವು ಬಿಜೆಪಿ ಬೇಕು ಅಂತ ಹೇಳ್ತಾ ಇದ್ದೀರಾ? ಹಾ ಇಲ್ಲ, ನೆಟ್ವರ್ಕ್ ಅಂತಲ್ಲ, ಯಾವುದೇ ಒಂದು ಸ್ಕೀಮ್ ಅಲ್ಲಾಗ್ಲಿ ಎಲ್ಲದರಲ್ಲೂ ಅಷ್ಟೇ ಅವ್ರು ನೀಟಾಗಿ ಕೊಡ್ತಿದ್ರು. ಏನೇ ಒಂದಾದ್ರೂ ನೀಟಾಗಿ ನಮ್ಗೆ ಕೊಡ್ತಾ ಇದ್ರು. ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗ್ಲಿ, ಈಗಿನ ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗೆ ಎಜುಕೇಶನ್ ಮಾಡಿರೋಂಥ ಮಕ್ಳಿಗೆ ಎಲ್ಲರಿಗೂ ಆಗ್ಲಿ ಅನುಕೂಲ ಆಗ್ತಿತ್ತು. ಆದ್ರೆ ಈ ಕಾಂಗ್ರೆಸ್ ಬಂದು ಇರೋಂಥ ಕೆಲಸನೂ ಹೋಗಿದೆ. ಸುಮಾರು ಜನಕ್ಕೆ ಕೇಳಿದ್ದೀನಿ, ನೋಡಿದ್ದೀನಿ, ನಮ್ಮ ಮನೆಯಲ್ಲೂ ಆ ಬಾಧೆ ಇದೆ. ಹಂಗಾಗಿ ನರೇಂದ್ರ ಮೋದಿ ಬಂದ್ರೆ ಚೆನ್ನಾಗಿರುತ್ತೆ, ಅವರೇ ಬಂದ್ರೆ ಸರಿ ನಮ್ಗೆ. ಮೋದಿ ಅವ್ರು ಮತ್ತೆ ಬಂದ್ರೆ ಏನ್ ಅಭಿವೃದ್ಧಿ ಮಾಡ್ಬೋದು? ಇನ್ನು ಮುಂದಕ್ಕೆ ಮಾಡ್ಬೋದು. ಇವಾಗಲೇ ನಮ್ಗೆ ಗೊತ್ತಿಲ್ದಿದ್ರೆ ಅವ್ರು ಮಾಡಿದ್ದಾರೆ, ಇನ್ನು ಗೊತ್ತಿದ್ಮೇಲೆ ಇನ್ನೆಷ್ಟು ಮಾಡಲ್ಲ. ಮೋದಿ ಅವರು 60-40 ಕಮಿಷನ್ ಸರ್ಕಾರ ಅಂತ ಹೇಳ್ತಾರೆ. ಹೇಳೋರು ಹೇಳ್ತಾರೆ, ನಾವು ಪಡ್ಕೊಂಡಿರೋರು ನಮ್ಗೆ ಗೊತ್ತಾಗುತ್ತೆ. ಅದ್ರ ಪಡ್ಕೊಳ್ಳೋ ಯೋಗ್ಯತೆ ಇರ್ಬೇಕಷ್ಟೇ. ಓಕೆ, ಈಗ GST ಮಾಡಿರೋಂಥದ್ದು ಸುಮಾರು ಜನಕ್ಕೆ ತೊಂದರೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಬಡವ್ರಿಗೆ ತೊಂದ್ರೆ, ಇರೋರೇ ಚೆನ್ನಾಗಿ ಆಗ್ತಾ ಇದ್ರೆ ಅವ್ರಿಗೋಸ್ಕರ ಮಾಡಿದ್ರೆ, ಅವ್ರು ಮಾಡಿರೋದಕ್ಕೆ ಸ್ವಲ್ಪ ಅನುಕೂಲ ಇದೆಯಲ್ಲ. ಇರೋರೇ ಚೆನ್ನಾಗಿದ್ರೆ ನಮ್ಮ ಮಕ್ಳೆಲ್ಲ ಹೋಗೋದು, ನಮ್ಮದಂತೂ ಮುಗೀತು. ಮುಂದೆ ಜೀವನಕ್ಕೆ ನಮ್ಮ ಮಕ್ಳಿಗೆ ಬೇಕಲ್ವಾ? ಓಕೆ, ಒಟ್ಟಾರೆಯಾಗಿ ಮೋದಿ ಅವರು ಬೇರೆ ದೇಶಗಳು ಸುತ್ಕೊಂಡಿದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಕೆಲವು ಮಾತುಗಳು ಹೇಳ್ತಾರೆ. ಬೇರೆ ದೇಶದಲ್ಲಿ ಸುತ್ತಿರೋದಕ್ಕೆ ನಮ್ಮ ದೇಶ ಈ ತರ ಇರ್ಬೇಕು ಅಂತಾನೆ ಅವ್ರು ಮಾಡ್ತಿರೋದು. ಅವ್ರು ಇದ್ದ ಕಡೆ ಇದ್ದಿದ್ರೆ ಇನ್ನೂ ಹಾಳಾಗ್ಬಿಡ್ತಾ ಇದ್ವಿ ನಾವು. ಈಗ ಮೋದಿ ಅವರು ಸ್ಟ್ಯಾಚ್ಯೂಗಳನ್ನೆಲ್ಲ ನಿರ್ಮಾಣ ಮಾಡಿದ್ರೆ, ಕೆಂಪೇಗೌಡರದಾಗಿರ್ಬೋದು, ವಲ್ಲಭಾಯಿ ಅವ್ರದ್ದು ಆಗಿರ್ಬೋದು, ಇದಕ್ಕೆ ಹಾಕಿರುವಂತ ದುಡ್ಡನ್ನ ಬಡವರಿಗೆ ಹಾಕಿದ್ರೆ ಒಂದ್ ಸ್ವಲ್ಪ ಡೆವಲಪ್ ಆಗ್ತಾ ಇದ್ರು ಅಂತ ಒಂದು ಮಾತುಗಳು ಬರ್ತಾ ಇದಾವೆ. ನಿಮ್ಗೆ ಅನ್ಸುತ್ತೆ? ಹಾಕಿದ್ರೆ ಬರ್ತಾ ಇದ್ದು ಅಲ್ಲ, ನಮ್ಮದೇನೋ ಮುಗೀತು. ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಅದೆಲ್ಲ ಇದ್ರೇನೆ ಅದು ಆಗೋಕ್ ಸಾಧ್ಯ. ಮುಂದಕ್ಕೆ ಅನುಕೂಲ ಆಗುತ್ತೆ, ಮಾಡ್ತಾರೆ, ಮಾಡೋ ನಂಬಿಕೆ ಇದೆ.